ನಿಮ್ಮಲ್ಲಿ ಕುತೂಹಲ ಕೆರಳಿಸೋ, ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ और मैं ಎಂಟರ್ಟೈನ್ಮೆಂಟ್ हूँ. ಅಜ್ಜಿ, ಅಮ್ಮ, ಅಪ್ಪ ಎಲ್ಲರಿಗೂ ಧಾರಾವಾಹಿಗಳಂದ್ರೆ ತುಂಬಾನೇ ಇಷ್ಟ. ಊಟ ಮಾಡೋದು ಲೇಟ್ ಆಗಬಹುದು, ಅಡುಗೆ ಮನೆಯಲ್ಲಿ ಏನು ಇಟ್ಟಿದ್ದೀವಿ ಅನ್ನೋದನ್ನು ಮರಿಬಹುದು. ಆದರೆ ಮೆಗಾ ಸೀರಿಯಲ್ ನೋಡೋದನ್ನು ಮಾತ್ರ ಬಿಡೋದಿಲ್ಲ. ಹಾಗಾಗಿ ಸೀರಿಯಲ್ಗಳನ್ನು ನೋಡೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸದ್ಯ ಕಿರುತೆರೆಯಲ್ಲಿ ಸೀರಿಯಲ್ಗಳ ನಡುವೆಯೇ ಕಾಂಪಿಟೇಷನ್ ಇದೆ. ಆ ಪೈಪೋಟಿ ಜಾಸ್ತಿ ಆದರೆ ಧಾರಾವಾಹಿಗಳ ನಿರ್ಮಾಪಕರು ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಸಿನಿಮಾ ಅದೊಂದು ರಂಗೀನ್ ದುನಿಯಾ. ಇಲ್ಲಿ ಕೆಲವರು ಆಳ್ತಾರೆ, ಕೆಲವರು ಮಿಂಚಿ ಮರೆಯಾಗ್ತಾರೆ. ಕೆಲ ಸಿನಿಮಾಗಳು ಸೂಪರ್ ಹಿಟ್ ಆದರೆ ಮತ್ತೆ ಕೆಲವು ಬಾಕ್ಸ್ ಆಫೀಸ್ನಲ್ಲಿ ಬಿದ್ದು ಹೋಗ್ತವೆ. ಫಿಲ್ಮ್ ಅಂದಮೇಲೆ ಸ್ವಲ್ಪ ಫೈಟಿಂಗ್, ಅದರ ಜೊತೆಗೆ ಮಸಾಲೆ ಇಲ್ಲ ಲವ್ ಸ್ಟೋರಿ, ಇವೆಲ್ಲದರ ಜೊತೆಗೆ ಐಟಮ್ ಸಾಂಗ್ಸ್. ಪ್ರೇಕ್ಷಕ ಪ್ರಭುವನ್ನ ಚಿತ್ರಮಂದಿರಕ್ಕೆ ಕರೆತರಲು ಇಷ್ಟು ಸಾಕು. चोरी से काटी है यहाँ वहाँ, रूठी हूँ मैं तुझसे रूठी हूँ, मुझे मना लेना ओ जाने जा. छेड़ेंगे हम तुझको लड़की तू है बड़ी बुम्बाट. ಅರೆ ಬರೆ ಬಟ್ಟೆ ತೊಟ್ಟು ಕುಣಿಯೋರು ಅಂದ್ರೆ ಇಂದಿನ ಯುವಕರಿಗೆ ತುಂಬಾನೇ ಇಷ್ಟ. ಇದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಳ್ಳುವ ನಿರ್ಮಾಪಕರು ಐಟಮ್ ಸಾಂಗ್ಸ್ಗಳ ಜೊತೆಗೆ ರೊಮ್ಯಾನ್ಸ್ ಮಸಾಲೆ ಕೂಡ ಚೆನ್ನಾಗಿ ಅರಿತಾರೆ. ಹಸಿ ಬಿಸಿ ದೃಶ್ಯಗಳ ಮೂಲಕ ಪ್ರೇಕ್ಷಕರನ್ನ ಸೆಳೆಯುತ್ತಾರೆ. ಈ ರೀತಿ ಫಿಲ್ಮ್ಗಳು ಥಿಯೇಟರ್ನಲ್ಲಿ ಚೆನ್ನಾಗಿ ಓಡುತ್ತೋ ಇಲ್ವೋ, ಹಾಕಿದ ದುಡ್ಡಿಗಂತೂ ಕುತ್ತು ಬರೋಲ್ಲ. ಸ್ಮಾಲ್ ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್, ಸೀರಿಯಲ್ನಲ್ಲೂ ಸೆಕ್ಸ್. ಫಿಲ್ಮ್ ನೋಡೋದಾದ್ರೆ ಥಿಯೇಟರ್ಗೆ ಹೋಗಬೇಕು, ಅದಕ್ಕೆ ಟೈಮ್ ಬೇಕು, ದುಡ್ಡು ಬೇಕು. ಆದರೆ ಎಲ್ಲರೂ ಅಲ್ಲಿಗೆ ಹೋಗೋದಿಲ್ಲ. ಆದರೂ ಅವರಿಗೆ ನಿತ್ಯ ಮನರಂಜನೆ ಸಿಗುತ್ತೆ. ಎಷ್ಟು ಹೊತ್ತು ಬೇಕಾದರೂ ಕಾದ್ಕೊಳ್ತಿರ್ತಾರೆ. ಅದೇ ಧಾರಾವಾಹಿಗಳಿಗಾಗಿ. ಭಾರತದ ಟೆಲಿವಿಷನ್ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳಿರದ ಸೀರಿಯಲ್ಗಳು ಈಗ ಚಿಕ್ಕ ಪರದೆಯ ಮೇಲೆ ಬಿತ್ತರವಾಗ್ತಾ ಇವೆ. ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧಾರಾವಾಹಿಗಳಿಗಾಗಿ ನಿತ್ಯ ಕಾದು ಕುಳಿತಿರ್ತಾರೆ. ಇಂದು ಏನಾಗುತ್ತೆ, ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋದನ್ನ ತಿಳಿಯೋ ಕುತೂಹಲ ಅವರಿಗೆ. ಅಡುಗೆ ಮನೆಯಲ್ಲಿ ಹಾಲು ಉಕ್ಕೋದ್ರೂ ಪರವಾಗಿಲ್ಲ, ಅನ್ನ ಸೀದ್ ಹೋದ್ರೂ ಚಿಂತೆ ಇಲ್ಲ, ಮನೆಗೆ ಯಾರು ಬಂದು ಹೋದ್ರೂ ಗೊತ್ತೇ ಆಗಲ್ಲ. ಸೀರಿಯಲ್ ನೋಡೋದನ್ನ ಮಾತ್ರ ಈ ನಮ್ಮ ಮಹಿಳಾ ಮಣಿಗಳು ಮರೆಯೋದಿಲ್ಲ. ಆ ಕಾರಣದಿಂದಲೇ ದಿನಕ್ಕೊಂದು ಧಾರಾವಾಹಿಗಳು ಹುಟ್ಟುಕೊಳ್ತಾ ಇವೆ. जिंदगी अब तेरे लिए कोई बच्चों का खेल नहीं रही कि हम या समाज तेरी हर गलती तेरी मासूम शरारत समझकर माफ कर देगी. प्लीज दादीमा, आज से तू ना डॉक्टर आशुतोष से मिलेगी ना बात करेगी. ಧಾರಾವಾಹಿಗಳಲ್ಲೂ ಪೈಪೋಟಿ. ಪ್ರಾದೇಶಿಕ ಚಾನೆಲ್ಗಳಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರೀಯ ವಾಹಿನಿಗಳಲ್ಲೂ ಕೂಡ ಧಾರಾವಾಹಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾರವಾಗುತ್ತವೆ. ಅವುಗಳ ನಡುವೆಯೇ ಕಾಂಪಿಟೇಷನ್ ಶುರುವಾಗಿದೆ. ಕಾರಣ TRP ರೇಟಿಂಗ್. ಕಹಾನಿ ಘರ್ ಘರ್ ಕಿ, ಕೈಸಾ ಯೇ ಪ್ಯಾರ್ ಹೇ, ಕ್ಯೂಕಿ ಸಾಸ್ ಭಿ ಕಭಿ ಬಹು ಥಿ, ಪರ್ಛಾಯಿ, ಕ್ಯಾ ಹುವಾ ತೇರಾ ವಾದ, ಈ ರೀತಿ ಸೀರಿಯಲ್ಗಳು ನಿತ್ಯ ಪ್ರಸಾರವಾಗುತ್ತಿವೆ. ಪೈಪೋಟಿ ಶುರುವಾಗಿರುವುದರಿಂದ ಕಿರುತೆರೆಯಲ್ಲಿ ಮೂಡಿ ಬರುತ್ತಿರುವ ಕೆಲ ಸೀರಿಯಲ್ಗಳ ಚಿತ್ರಣ ಬದಲಾಗಿದೆ. ಅದಕ್ಕೆ ಸಾಕ್ಷಿ ಮಾರ್ಚ್ 12ರಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾದ ಈ ರೊಮ್ಯಾಂಟಿಕ್ ದೃಶ್ಯ. ಕಿರುತೆರೆಯ ಇತಿಹಾಸದಲ್ಲೇ ಬಿತ್ತರವಾದ ಇದೇ ಪ್ರಥಮ ಅಶ್ಲೀಲ ದೃಶ್ಯ ಅಂತ ಹೇಳಲಾಗ್ತಾ ಇದೆ. ಮಾದಕ ಮೈಮಾಟ, ಮೋಹಕ ನೋಟ, ಇದು ಬಡೇ ಅಚ್ಚಿ ಲಗತಿ ಹೈ ಸೀರಿಯಲ್ನ ದೃಶ್ಯ. ಲೀಡಿಂಗ್ ರೋಲ್ನಲ್ಲಿರೋ ರಾಮ್ ಕಪೂರ್ ಮತ್ತು ಸಾಕ್ಷಿ ತನ್ವರ್ ಬೆಡ್ ಮೇಲೆ ಮೈ ಮರೆತಿರೋದು.
ಸೀರಿಯಲ್ನಲ್ಲಿ ಗಂಡ ಹೆಂಡತಿ ಪಾತ್ರದಲ್ಲಿರೋ ಇವರು ರೊಮ್ಯಾಂಟಿಕ್ ಮೂಡ್ನಲ್ಲಿರೋದು. ಲಿಪ್ ಟು ಲಿಪ್ ಕಿಸ್ಸಿಂಗ್ ಸೀನ್ ಮೂಲಕ ನೋಡುಗರ ಮೈ ಮನ ಪುಳಕಿತಗೊಳ್ಳುವಂತೆ ಮಾಡಿದರು. कैसा ये इश्क है, कैसा ये ख्वाब है, कैसे जज्बात का उमड़ा सैलाब है. कैसा ये इश्क है, कैसा ये ख्वाब है, कैसे जज्बात का उमड़ा सैलाब है. दिन बदले रातें बदली, बातें बदली, ಸಾಕ್ಷಿ ಅಪ್ಪಟ ಭಾರತೀಯ ನಾರಿಯಾಗಿ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ಲು. ಆದರೆ ಆ ಅಪ್ಪಟ ನಾರಿಯ ಈ ರೂಪ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲೇ ಈ ರೀತಿ ದೃಶ್ಯ ಪ್ರಸಾರ ಮಾಡಿರೋದು ಪ್ರಥಮ ಅಂತಲೇ ಹೇಳಲಾಗ್ತಾ ಇದೆ. ಅಂದ್ಹಾಗೆ ಬಡೆ ಅಚ್ಚಿ ಲಗ್ತೆ ಹೈ ಧಾರಾವಾಹಿಯ ನಿರ್ಮಾಪಕಿ ಏಕ್ತಾ ಕಪೂರ್. ಕಿರುತೆರೆಯ ಸೀರಿಯಲ್ಗಳ ರಾಣಿ ಕಮ್ ರೂವಾರಿ ಅಂದರೆ ಏಕ್ತಾ ಕಪೂರ್. ಬಡೆ ಅಚ್ಚಿ ಲಗತೆ ಹೇ ಸೀರಿಯಲ್ ಕೂಡ ಆಕೆಯದ್ದೇ. ಅದ್ರ ಬಗ್ಗೆ ಮತ್ತಷ್ಟು ತಿಳಿಯೋದಕ್ಕೂ ಮೊದಲು ಒಂದು ಶಾರ್ಟ್ ಬ್ರೇಕ್. Entertainment. और मैं entertainment हूँ.